ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದವರಾದ ಶ್ರೀಯುತ ವಿರೂಪಾಕ್ಷಯ್ಯ ಈಶಪ್ರಭು ಪೂಜೆರವರು ಭಾರತೀಯ ಸೇನೆಯಲ್ಲಿ ಸತತವಾಗಿ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತಮ್ಮ ಸ್ವಗ್ರಾಮಕ್ಕೆ ಮಂಗಳವಾರದಂದು ಆಗಮಿಸಿದರು. ಬೆಳವಡಿಯಲ್ಲಿ ಗ್ರಾಮದ ರಾಣಿ ಮಲ್ಲಮ್ಮ ಬ್ಯಾಂಕಿನ ಮುಂದೆ ಇರುವ ರಾಣಿ ಮಲ್ಲಮ್ಮನ ಮೂರ್ತಿಗೆ ಮಾಲೆಯನ್ನ ಹಾಕಿ ಅಲ್ಲಿಂದ ತೆರೆದ ವಾಹನದಲ್ಲಿ ರಥದ ಬೀದಿಯ ಮುಖಾಂತರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತಲುಪಿ ಶ್ರೀ ವೀರಭದ್ರ ದೇವರ ಆಶೀರ್ವಾದ ಪಡೆದು ಅಲ್ಲಿಂದ ರಾಣಿ ಮಲ್ಲಮ್ಮ ಸರ್ಕಲ್ನಲ್ಲಿರುವ ರಾಣಿ ಮಲ್ಲಮ್ಮನ ಮೂರ್ತಿಗೆ ಮಾಲೆಯನ್ನ ಹಾಕಿ ಹಾಗೂ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಾಲೆಯನ್ನ ಅರ್ಪಿಸಿ ಅಲ್ಲಿಂದ ಸೌದತ್ತಿ ರೋಡ್ ಮುಖಾಂತರ ತಮ್ಮ ನಿವಾಸಕ್ಕೆ ತೆರಳಿದರು. ತಮ್ಮ ನಿವಾಸದ ಓಣಿಯ ಮುಂಭಾಗದಲ್ಲಿ ಸ್ವಾಗತ ಹಾಗೂ ಸತ್ಕಾರ ಸಮಾರಂಭವನ್ನ ಏರ್ಪಡಿಸಿದ್ದರು. ಇದೇ ಸಂದರ್ಭದಲ್ಲಿ ನಿವೃತ್ತಿ ಯೋಧನ ಗೆಳೆಯ ಬಳಗದವರು ಹಾಗೂ ಮಾಜಿ ಸೈನಿಕರು, ಊರಿನ ಗಣ್ಯರು, ಹಿರಿಯರು, ಯುವಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮಹಿಳೆಯರು, ಪೂಜಾರ್ ಬಂಧುಗಳು ಹಾಗೂ ಆಪ್ತ ಮಿತ್ರರು ಮತ್ತು ಕುಟುಂಬಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಮ್ಮ ವಾಹಿನಿಯೊಂದಿಗೆ ಶ್ರೀ ಗಂಗಪ್ಪ ಗುಗ್ರಿ ಮತ್ತು ಎನ್ಎಂ ಕರಿಕಟ್ಟಿರವರು ನಿವೃತ್ತಿ ಯೋಧನ ಕುರಿತು ಮಾತನಾಡಿದ್ದು ಹೀಗೆ. ವೀಕ್ಷಕರೇ, ಯಾವತ್ತು ಬೆಳವಡಿಯ ಸರ್ವ ಭಕ್ತಾದಿಗಳ ಆರಾಧ್ಯ ದೇವರಾದಂತ ವೀರಭದ್ರೇಶ್ವರನ ಪಾದಗಳಿಗೆ ಹನಿಮಣಿದು ಇವತ್ತಿನ ದಿನ ಈ ಒಂದು ಬೆಳವಡಿ ಸಂಸ್ಥಾನದ ಮೊದಲು ರಾಣಿ ಬೆಳವಡಿ ಮಲ್ಲಮ್ಮ ಹೇಗೆ ತನ್ನ ಪತಿಯ ಮರಣಾನಂತರ ಪ್ರಪಂಚದಲ್ಲಿಯೇ ಪ್ರಪ್ರಥಮವಾಗಿ ಮಹಿಳಾ ಸೈನ್ಯವನ್ನು ಕಟ್ಟಿ ಹೋರಾಡಿ ಸಂಸ್ಥಾನವನ್ನು ಹೇಗೆ ಉಳಿಸಿಕೊಂಡಳು, ಹಾಗೆ ಅದೇ ರೀತಿಯಾಗಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಂಟೂರು ಬಾಳಪ್ಪ ಇರ್ಬೋದು, ಒಟ್ಟರೆ ಎಲ್ಲಣ್ಣ ಇರ್ಬೋದು, ಈ ರೀತಿಯಾಗಿ ನಮ್ಮ ದೇಶಕ್ಕಾಗಿ ಪ್ರಾಣವನ್ನೇ ತೆತ್ತಂತ ಎಲ್ಲ ವೀರ ಯೋಧರನ್ನ, ವೀರ ನಾರಿಯರನ್ನ ನಾವು ಇವತ್ತಿನ ದಿವಸ ಸ್ಮರಣೆ ಮಾಡೋದು ಅಗತ್ಯ. ಯಾಕಪ್ಪ ಅಂದ್ರ ಇವತ್ತಿನ ದಿನ ನಮ್ಮೂರಿನವರೇ ಆದಂತ ಬೆಳವಡಿಯ ವಿರೂಪಾಕ್ಷಯ್ಯ ಈಶ್ವರಯ್ಯ ಪೂಜಾರಿವರು ಸೇನೆಯಲ್ಲಿ ಸತತವಾಗಿ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮರಳಿ ತಮ್ಮ ತಾಯ್ನಾಡಿಗೆ ಯಾವುದೇ ಒಂದು ಕಪ್ಪು ಚುಕ್ಕಿಯಿಲ್ಲದೆ ಬರ್ತಾ ಇದ್ದಾರೆ. ಅವರನ್ನು ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡಿಕೊಳ್ಳಲು ಇವತ್ತಿನ ದಿನ ಸಿದ್ಧತೆಯನ್ನ ನಡೆಸಿದ್ದೇವೆ. ಈಗ ಇನ್ನೊಂದು 5 ನಿಮಿಷದಲ್ಲಿ ಅವರು ಸೈನ್ಯದಿಂದ ನಿವೃತ್ತಿಯಾಗಿ ಈ ಬೈಲಹೊಂಗಲ್ ಬಿಟ್ಟು ಬೆಳವಡಿಗೆ ಆಗಮಿಸ್ತಾ ಇದ್ದಾರೆ.
ನಮ್ಮ ಬೆಳವಡಿ ಗ್ರಾಮದ ಯುವಕರಾದಂತಹ ಶ್ರೀ ವಿಪಕ್ಷಯ್ಯ ವಿಶ್ವಯ್ಯ ಪೂಜಾರಿ ಅವರು ಭಾರತೀಯ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಬರುತ್ತಿದ್ದಾರೆ. ಅವರ ನಿವೃತ್ತಿ ಜೀವನವು ಸುಖಕರ ಆಗಲಿ ಅಂತ ಆಶಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.